ಕಂಡು ನೋಡು ಗೌರಿ ರಮಣಿ ಶಾಂತಿ ಪೀಠವ ಕಂಡು ನೋಡು ಗೌರಿ ರಮಣಿ ಶಾಂತಿ ಪೀಠವ ಕಂಡು ನೋಡು ಗೌರಿ ರಮಣಿ ಶಾಂತಿ ಪೀಠವ ದೇವಿ ಕಂಡು ಕಾಣದ ಕಾಂತೆ ಮೋಕ್ಷದ ಶಾಂತಿ ಬೀರುವೆ ಕಂಡು ಕಾಣದ ಕಾಂತೆ ಮೋಕ್ಷದ ಶಾಂತಿ ಬೀರುವೆ ಕಂಡು ಕಾಣದ ಕಾಂತೆ ಮೋಕ್ಷದ ಶಾಂತಿ ಕಂಡು ಕಾಣದ ಕಾಂತೆ ಮೋಕ್ಷದ ಶಾಂತಿ ಬೀರುವೆ ಕಂಡು ಕಾಣದ ಕಾಂತೆ ಮೋಕ್ಷದ ಶಾಂತಿ ಬೀರುವೆ ಸುಸಂಕರಿಯ ಸುರ ವಿಜಯಳೆ ರಾರಾಜೀಪ ಗೌರಿ ಬಾಸುರೆ ಶೌರಿ ಸೋದರಿ ರಾರಾಜೀಪ ಗೌರಿ ಬಾಸುರೆ ಶೌರಿ ಸೋದರಿ ಶೌರಿ ಸೋದರಿ ಶೌರಿ ಸೋದರಿ ದೇವಿ ಪ್ರಾಣೇಶ್ವರ ಸತ್ವಾಶ್ವನ ಚೆಲುವಾದ ಕಿರಣಗಳು ಚಲಿಸಿ ಬರುವಂತೆ ಆ ಪ್ರಕಾಶವು ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತಿಲ್ಲವೇ ದೇವ್ ಬೆಂಗದಿರನಾಗಿದ್ದರೆ ಬರುತ್ತಿತ್ತು ಬಿಸಿಲು ವ್ಯಂಗದಿರನಾಗಿದ್ದರೆ ಬರುತ್ತಿತ್ತು ಬೆಳದಿಂಗಳು ಅವರಿಬ್ಬರು ಇಲ್ಲದಿದ್ದರೆ ಅವನೇ ನನ್ನ ಸಹೋದರ ಶೌರ್ಯ ನಿಶ್ಚಯ ಶೌರ್ಯ ಸುದರ್ಶನವೆಂದು ರಜತ ಬಂಡಗಳ ಮೇಲೆ ತನ್ನ ಸಾಸಿರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟು ಮರೀಚಿಕಾಜಲದಂತೆ ಉಳಿಯುತ್ತಿರುವುದು ಎಷ್ಟೇ ಆದರೂ ಈ ಗೌರಿಯ ಸಹೋದರನಲ್ಲವೇ ಸಹೋದರನನ್ನು ವರ್ಣಿಸಲು ಎಷ್ಟಾದರೂ ನೀನಲ್ಲವೇ ಶೌರಿ ಸಹೋದರಿ ಬಾ ಆ ನಿನ್ನ ಸಹೋದರನ ಬರುವಿಕೆಯನ್ನು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳು ಹಾಗೆ ಆಗಲಿ ಪ್ರಾಣೇಶ್ವರ ಬಾ ದೇವಿ ಮಹಾದೇವನ ಕರುಣಾಸಾಗರ ಮಹಾದೇವನ ಮಹಾದೇವನ ಕರುಣಾಸಾಗರ ಮಹಾದೇವನ ಗಂಗಾಧರನೆ ಶೃಂಗದಿ ಭೂಷಣ ಗಂಗಾಧರನೆ ಶೃಂಗದಿ ಭೂಷಣ ಸೊಬಗಿನ ಸಿರಿಯ ವೃಂದಾವಳಿಯ ಸೊಬಗಿನ ಸಿರಿಯ ವೃಂದಾವಳಿಯ ಮಹಾದೇವನ ಕರುಣಾಸಾಗರ ಮಹಾದೇವನ ಗಂಗಾಧರನೆ ಶೃಂಗದಿ ಭೂಷಣ ಗಂಗಾಧರನೆ ಶೃಂಗದಿ ಭೂಷಣ ಮಂಗಳ ನೀಡುವ ನಿಂಗರಾಜನೆ ಮಂಗಳ ನೀಡುವ ಲಿಂಗರಾಜನೆ ಮಹಾದೇವನ ಕರುಣಾಸಾಗರ ಮಹಾದೇವನ ಮಹಾದೇವನ ನಿನಗೆ ಮಂಗಳವಾಗಲಿ ಚಕ್ರಧಾರಿ. ಅಣ್ಣ ಬಹು ಸಂಭ್ರಮದಿಂದ ಕೈಲಾಸ
ವಿಲಾಸಕ್ಕೆ ಬಂದಿರುವಿ. ಏನಾದರೂ ಮಾತ್ರವಾದ ಕಾರ್ಯ ಇರಲೇಬೇಕಲ್ಲವೇ? ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಸಹೋದರಿ. ಸಹೋದರಿ, ಕಗ್ಗಲ್ಲಿನಿಂದ ಕಠಿಣವಾದ ಕಲ್ಲನ್ನು ಪೀಠವೆಂದು ಕೊಳ್ಳಿರಿಸುವೆಯಾ? ನಾನಾದರೂ ಏನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ. ಯಾವಾಗಲೂ ಸಿರಿ ಸಂಪತ್ತನ್ನೇ ಹೊತ್ತುಕೊಂಡು ನೀನು ನಿನ್ನ ಮನೆಯಲ್ಲಿ ಭದ್ರವಾಗಿರುವೆ. ನನ್ನನ್ನು ನೋಡು, ನನ್ನ ಪತಿ ಈ ಗುಹೆಯಲ್ಲಿ ಬಿಟ್ಟು ತನ್ನ ಮನ ಬಂದಂತೆ ತನ್ನ ಭಕ್ತರನ್ನು ಹುಡುಕಿಕೊಂಡು ಹೋಗುವ ಕೆಲಸದಲ್ಲಿ ನಿರತಕರಾಗಿರುವರು. ಹೇಳು ಸತಿ, ಹೇಳು. ಇನ್ನೇನು ಹೇಳಬೇಕು ಅದನ್ನೆಲ್ಲ ಹೇಳಿಬಿಡು. ಎಷ್ಟೇ ಆದರೂ ಅಣ್ಣ ತಂಗಿಯ ಬಾಂಧವ್ಯವೇ ಬಾಂಧವ್ಯ. ದೇವ, ಹೊಡಹುಟ್ಟಿದವರ ಬಾಂಧವ್ಯವು ರಕ್ತ ಸಂಬಂಧದಿಂದ ಕೂಡಿಕೊಂಡಿರುತ್ತದೆ. ಬಂಧು ಸೆರೆ ರಕ್ತವು ಎರಡು ದೇಹದಲ್ಲಿ ಸಂಚರಿಸುವಾಗ ಅದನ್ನೇಕೆ ವರ್ಣಿಸಬೇಕು ಪರಮಾತ್ಮ? ಹಾಗಲ್ಲ ದೇವಿ. ತಂದೆಯ ಮನೆಯು ಸಿರಿ ಸಂಪತ್ತುಗಳಿಂದ ಕೂಡಿದರೆ ಸ್ತ್ರೀಯರು ಲಗ್ನವಾದ ಮನೆಯನ್ನು ಹಲ್ಲಗಳೆಯುವರು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧಪ್ರಾಯ, ಅಪ್ಪ ಅಮ್ಮಂದಿರನ್ನು ಕಂಡರೆ ಪೂರ್ತಪ್ರಾಯ. ತಂದೆಯ ಮನೆಗೆ ಹೋದರಂತೂ ಪುರುಷಪ್ರಾಯ. ಅಲ್ಲದೆ ಪತಿಯ ಮಂದಿರವು ಪಂಚಪುರುಷಗಳಿಂದ ನಿರ್ಮಿಸಿದ್ದರೂ ಪತಿಯ ಮಂದಿರಕ್ಕಿಂತಲೂ ಪಿತನಾಲಯವೇ ಮೇಲೆಂದು ಹೊಗಳುವರು. ಅದು ಎಷ್ಟೇ ಆದರೂ ಸ್ತ್ರೀಯರ ನೈಜವಾದ ತಂದೆ ಮನೆಯ ಸೌಭಾಗ್ಯವಲ್ಲವೇ? ಯಾವ ಸೌಭಾಗ್ಯವಾದರೇನು, ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರನಾದ ಪರಶಿವನ ಕೈ ಹಿಡಿದ ನೀನಲ್ಲವೇ ನಿತ್ಯ ಸುಮಾಂಗಲೆಯೋ? ದೇವಿ, ಕೇಳಿದೆಯಾ ನಿನ್ನ ಸಹೋದರನ ಮಾತನ್ನು? ನನ್ನ ಮಾತು, ನನ್ನ ಭಾಗ್ಯ, ಈರ್ವರ ಬಾಂಧವೇನೋ ಭೂತೇಶ. ನಿನ್ನ ಮನೆ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯವಾದ ಪೀಠವನ್ನು ಕಲ್ಲೆಂದು ಹೇಳಿದ ಮಾತು ಅಣ್ಣ ತಂಗಿಯರ ಸಲಹೆಯ ಮಾತಾಗಿರುವುದು ಸರ್ವೇಶ್ವರ. ಅದಿರಲಿ ಕ್ಷೀರಶಯನ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಕಾರ್ಯಾರ್ಥವನ್ನು ತೋರುತ್ತದೆ. ಆದರೂ ನಿನ್ನನ್ನು ನೋಡಿದಂತಾಯಿತು. ದಕ್ಷ ಜಾತೆಯರ ವಿವಾಹ ಮಂಟಪದಲ್ಲಿ ನೋಡಿದ ಆರಾಭ್ಯ ಬ್ರಹ್ಮದೇವನು ಇಲ್ಲಿಗೆ ಬಾರಲೇ ಇಲ್ಲ. ಅತ್ತ ನೋಡು ಪರಮೇಶ್ವರ, ಭೋ ಸಂಭ್ರಮದಿಂದ ಕನಕಾದ್ರಿ ತಪ್ಪಲಲ್ಲಿ ಬ್ರಹ್ಮದೇವರು ಇತ್ತಲೇ ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ಎಲ್ಲ ಶಿವಮಯವು ಜಗದೊಳು, ಎಲ್ಲ ಶಿವಮಯವು, ಶಿವಮಯವೋ ಜಗಮಯವೋ. ಎಲ್ಲ ಶಿವಮಯವು ಜಗದೊಳು, ಎಲ್ಲ ಶಿವಮಯವು, ಶಿವಮಯವೋ ಜಗಮಯವೋ. ಗಗನದಿ ಬೆಳಗುವ ರವಿಚಂದ್ರರು, ಕುಣಿ ಕುಣಿದಾಡುವ ಮೇಘಗಳು, ಗಗನದಿ ಬೆಳಗುವ ರವಿಚಂದ್ರರು, ಕುಣಿ ಕುಣಿದಾಡುವ ಮೇಘಗಳು, ಉಸಿರಾಡುವುದೆಲ್ಲ ಜೀವಕೋಟಿಯೋ, ಉಸಿರಾಡುವುದೆಲ್ಲ ಜೀವಕೋಟಿಯು, ಎಲ್ಲ ಶಿವಮಯವು ಜಗದೊಳು, ಎಲ್ಲ ಶಿವಮಯವು. ನಿತ್ಯ ನಿರ್ಮಲ ಸತ್ಯಕ್ಕೆ ಶಿವನೇ, ಸತ್ಯಕ್ಕೆ ಆಧಾರ ಪರ ಶಿವನೇ. ನಿತ್ಯ ನಿರ್ಮಲ ಸತ್ಯಕ್ಕೆ ಶಿವನೇ, ಸತ್ಯಕ್ಕೆ ಆಧಾರ ಪರ ಶಿವನೇ. ಪರಮ ನಿಜ ಗುಣ ನಿರಂಜನ ಪ್ರಭುವೇ, ಪರಮ ನಿಜ ಗುಣ ನಿರಂಜನ ಪ್ರಭುವೇ. ಸಚ್ಚಿದಾನಂದ ಶಾಶ್ವತ ಶಿವನೇ, ಎಲ್ಲ ಶಿವಮಯವು ಜಗದೊಳು, ಎಲ್ಲ ಶಿವಮಯವು, ಶಿವಮಯವೋ ಜಗಮಯವೋ, ಶಿವಮಯವೋ ಜಗಮಯವೋ. ಜಗದೊಳು ಎಲ್ಲ ಶಿವಮಯವು, ಶಿವಮಯವು.
ನಿನಗೆ ನಮಸ್ಕರಿಸುವೆನು. ಬಂದೆಯ ಬ್ರಹ್ಮದೇವ, ನಿನಗೆ ಮಂಗಳವಾಗಲಿ. ಬ್ರಹ್ಮದೇವನ ದರ್ಶನವಂತೂ ಅಪೂರ್ವವಾಗಿ ಹೋಯಿತು. ಸತ್ಯ ಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರಿ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಕ್ಷೇಮವಲ್ಲದೆ ಮತ್ತೇನು ಸತಿ? ನಮ್ಮ ಕಾರ್ಯಗಳಲ್ಲಿ ಕ್ಷೇಮವಲ್ಲದೆ ಮತ್ತೇನು? ಪರಶಿವನ ಕರುಣವು, ಅಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲವು ನಮಗಿರುವಾಗ ಕ್ಷೇಮವಲ್ಲದೆ ಮತ್ತೇನು? ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಆಗಮಿಸಲು ಕಾರಣವೇನು? ಪರಮೇಶ್ವರ, ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರು ಬರಲಾರರು. ನಿಮ್ಮ ಆಶೀರ್ವಾದವನ್ನು ಭವಾನಿಯ ಕರುಣೆ, ನಿಮ್ಮ ಆಶೀರ್ವಾದವನ್ನು ಭವಾನಿಯ ಕರುಣೆಯನ್ನು ಪಡೆದು ಬರುವುದೇ ನಮ್ಮ ಕರ್ತವ್ಯ. ಹಾಗಾದರೆ ನಿಮಗೆ ನಮ್ಮಿಂದಾಗಬೇಕಾದ ಕರ್ತವ್ಯವಾದರೂ ಏನು? ದೇವ ಸುರಭೂಮಿ ಒಡೆಯಲಿಲ್ಲದೆ ವಸ್ತುವಿನಂತೆ ಕಂಗಾಲಾಗಿ ಪರಿತಪಿಸುತ್ತಿರುವುದು. ಬ್ರಹ್ಮದೇವನ ಮಾತು ನಿಶ್ಚಯ. ದೇವತೆಗಳು ಸುರಭೂಮಿಯಲ್ಲಿ ಒಂದು ನಿಶ್ಚಯವಾದ ಧರ್ಮವನ್ನು ಮಾಡುತ್ತಿರುವರು. ಅಲ್ಲಿಗೆ ನಿಮಗೆ ಕರುಣಾಮೃತವೂ ಅಗತ್ಯವಾಗಿರುವುದು ಪರಮೇಶ್ವರ. ಕೇಳಿದೆಯಾ ಸತಿ ಭಕ್ತರ ಭಿನ್ನಹವನ್ನು? ಇದೇನು ನನಗೆ ಹೊಸದಲ್ಲ ದೇವ. ಬಹುದಿನದಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನಿ ಬೇಕೆಂದು ಹುಡುಕಿಕೊಂಡು ಹೋಗುವಾಗ ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿ ಹೊಡೆದಂತಾಯಿತು. ಹಾಗಲ್ಲ ದೇವಿ, ಭಕ್ತರು ಅಮೃತ ದೇಹಿಗಳು. ಅವರಿಗೆ ಭವಬಂಧವಿಲ್ಲ. ಇಹದಲ್ಲಿ, ಪರದಲ್ಲಿ, ಕೈಲಾಸದಲ್ಲಿ ಅಂತಹ ನಿಜ ಭಕ್ತಿಯನ್ನರಿತವರೇ ಭಾಗ್ಯವಂತವರು. ಅಂಥವರು ನಿನಗಿಂತಲೂ ಕರಹಿತರಾಗಿರುತ್ತಾರೆ. ನನಗಿಂತಲೂ ಭಕ್ತರೇ ಕರಹಿತರಾದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡಿರುವಿರಿ? ದೇವಿ, ಜಲದ ಮೇಲಿನ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡೆನು. ನೀನರಿತಿಲ್ಲವೇ ಆದಿಶಕ್ತಿ? ಭಕ್ತರಾದ ಶರಣಸತಿ ಲಿಂಗಪತಿ ಎಂಬ ವೇದಘೋಷವನ್ನು. ಧನ್ಯಳಾದೆನು ದೇವ. ಅದಕ್ಕಾಗಿ ಶ್ರವಣ ತೀರದಲ್ಲಿ ಶಿವಸತ್ರ ಪೂಜೆಯನ್ನು ಮಾಡಲು ದೇವತೆಗಳು ಸೇರುತ್ತಿರುವುದು. ಅಲ್ಲಿಗೆ ದಯಮಾಡಿಸಿ ನಮ್ಮ ಅಗ್ರ ಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡುವೆನು. ಪರಮೇಶ್ವರ, ದಯಮಾಡಿ ಪಟ್ಟಕ್ಕೆ ಬರಬೇಕು. ಆಗಬಹುದು. ಶಂಕರ ದಯಾಕರ ಜಗದೀಶ್ವರ ಶಿವ ಶಂಕರ. ದಯ ತೋರು ಯೇ ಶಂಕರ ಎನ್ನ ಪವನೆಯ ಪರಿಹರಿಸು ಜಗದೀಶ್ವರ. ಪರಮೇಶ್ವರ, ದಯ ತೋರು ಯೇ ಶಂಕರ ಎನ್ನ ಪವನೆಯ ಪರಿಹರಿಸು ಜಗದೀಶ್ವರ. ಪರಮೇಶ್ವರ, ಭಕ್ತನ ಮೊರೆ ಹಾಲಿಸೋ ಎನ್ನ ಶಾಪವ ಪರಿಹರಿಸೋ ಪರಮಾತ್ಮನೇ. ಪರಮೇಶ್ವರ, ಭಕ್ತನ ಮೊರೆ ಹಾಲಿಸೋ ಎನ್ನ ಶಾಪವ ಪರಿಹರಿಸೋ ಪರಮಾತ್ಮನೇ. ದಯ ತೋರು ಯೇ ಶಂಕರ ಎನ್ನ ಪವನೆಯ ಪರಿಹರಿಸೋ ಜಗದೀಶ್ವರ.
ಜಗದೀಶ್ವರ ದಯಾಕರ. ಜಗದೀಶ್ವರ, ಕಲಾಹೀನನಾದ ಈ ದೀನ ಚಂದ್ರಮನನ್ನು ಕಾಪಾಡಬೇಕೆಂದು ಬೇಡುವೆನು ತಂದೆ, ಬೇಡುವೆನು. ಶಾಂತನಾಗು ಚಂದ್ರಮ. ಎಲ್ಲಿಂದ ಬಂತು ಸ್ವಾಮಿ ಶಾಂತಿ? ಶಾಂತಿ ಇಲ್ಲವೇ ಕೈಲಾಸದಲ್ಲಿ ಚಂದ್ರಮ? ಈಗ ಶಾಂತವಾಯಿತು. ಕಂಬಾರನ ಕಬ್ಬಿಣದ ಜ್ವಾಲೆಯಂತೆ ಉರಿಯುತ್ತಿದ್ದ ನನ್ನ ನೇತ್ರಾಗ್ನಿಯು ಪರಮೇಶ್ವರನ ದರ್ಶನದಿಂದ ಶಾಂತವಾಯಿತು. ಚಂದ್ರಮ, ನಿನಗಾಯಿತೇಕಿ ಪರಿಭವ? ಇದಾರಿಂದ ನಡೆಯಿತು? ಇದೊಂದು ತಾನಾಗಿ ಸಂಭವಿಸಿದ ದಕ್ಷ ಬ್ರಹ್ಮನ ಶಾಪ. ದಯಮಾಡಿ ಪರಿಹರಿಸಬೇಕೆಂದು ಬೇಡುವೆನು ತಂದೆ, ಬೇಡುವೆನು. ಭಯಪಡಬೇಡ ರಜನೀಪತಿ, ನಿನ್ನನ್ನು ಧರಿಸುವೆನು ನನ್ನ ಜಟಜುಟಾಗ್ರ ಭಾಗದಲ್ಲಿ. ಇದೋ ನಿನಗಾಗಿ ಕರುಣಿಸಿರುವೆನು ದಕ್ಷ ಶಾಪದ ವಿಮೋಚನೆಯನ್ನು. ಚಂದ್ರಮ, ನಿನ್ನ ದಿನಸರಿಯ ಗಗನ ಸಂಚಾರ ಮಾರ್ಗದಲ್ಲಿ ದಿನಕ್ಕೊಂದೊಂದು ಕಲೆ ನಚ್ಚಿ ಶುಕ್ಲ ಪಕ್ಷದಲ್ಲಿ ಷೋಡಶ ಕಲಾಪೂರ್ಣ ಚಂದ್ರಮನಾಗಿ ಮೆರೆದು ವಿಖ್ಯಾತನಾಗಿ. ಪರಮೇಶ್ವರ, ವಿಷ್ಣು ಬ್ರಹ್ಮಾದಿಗಳೇ, ಕಂಡಂತಾಯಿತೆ ದಕ್ಷ ಬ್ರಹ್ಮನು ಮಾಡಿರುವ ಮಹತ್ತರವಾದ ಕಾರ್ಯವನ್ನು. ಆದ್ದರಿಂದಲೇ ಪಾವನವಾದನು ನಿಮ್ಮ ದರ್ಶನದಿಂದ ಚಂದ್ರಮ. ಪವಿತ್ರ ದೇವರ ವಿಶಾಲವಾದ ಮಸ್ತಕದ ಮೇಲೆ ಶಾಶ್ವತವಾದ ಪದವಿಯನ್ನು ಪಡೆದುಕೊಂಡ ಚಂದ್ರಮ, ನೀ ಧನ್ಯನಾದಿ. ಒಂದೇ ಕಾಲದಲ್ಲಿ ನಿಮ್ಮ 3 ಮೂರ್ತಿಗಳ ಕರುಣೆಯನ್ನು ಪಡೆದ ನಾನು ದಕ್ಷ ಶಾಪ ರಹಿತನಾದೆನು. ಭೂತೇಶ್ವರ, ಕಾಲಾತೀತವಾಯಿತು. ಛತ್ರಪೂಜೆಗೆ ದಯ ಮಾಡಬೇಕು. ಚಂದ್ರಮ, ನಿನಗೂ ಅಲ್ಲಿಗೆ ಬರುವ ಕರೆ ಉಂಟು. ಆಗಬಹುದು ಬ್ರಹ್ಮದೇವ. ನಟವರ ಗಂಗಾಧರ ಉಮಾಶಂಕರ ನೀಲೀಲ ವಿನೋದ ವಿಹಾರ. ನಟವರ ಗಂಗಾಧರ ಮಹಾದೇವ. ಜನನ ಮರಣ ಎದುರಂಗವಾಗಿ ಜನನ ಮರಣ ಎದುರಂಗವಾಗಿ ಜನರೇ ಕಾಯಾಗಿ ನೀನೆ ಕಲಿಯಾಗಿ ರಣರಂಗದಾಗಿ ಮಹಾದೇವ. ನೀನೆ ಕಲಿಯಾಗಿ ರಣರಂಗದಾಗಿ ನಗುವೆ ತೋಗಿ ನಗುವೆ ನೀ ತೋಗಿ ನಟವರ ಗಂಗಾಧರ ಉಮಾಶಂಕರ ನೀಲೀಲ ವಿನೋದ ವಿಹಾರ. ನಟವರ ಗಂಗಾಧರ. ದಕ್ಷ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಚಂದ್ರಮನು ವ್ಯಾಕುಲವೆಲ್ಲವೂ ಪರಿಹಾರವಾಯಿತು. ಶಂಕರನು ದಕ್ಷ ಬ್ರಹ್ಮನ ಶಾಪವನ್ನು ವಿಮೋಚನೆಯನ್ನು ಮಾಡಿರುವನು. ಆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು ಭೃಗು ಋಷಿಯ ಒಡನೆ ಅಟ್ಟಹಾಸದಿಂದ ಮೆರೆಯುತ್ತಿರುವನು. ನಾನೀಗಲೇ ಹೋಗಿ ಮುಂದಾಗುವ ಕಾರ್ಯದಲ್ಲಿ ವರ್ತಿಸುವೆನು ಮಹಾದೇವ. ತೋರಿ ನೆಲವಿಂದ ನೀ ಬಾಳಿನಂದ ತೋರಿ ನೆಲವಿಂದ ನೀ ಬಾಳಿನಂದ ರಮೆಯ ತುಂಬಿಡುವೆ ದಾರಿ ಕವಲಾಗಿ ಮನ ಮಾಡುವಾಗ ಮಹಾದೇವ. ದಾರಿ ಕವಲಾಗಿ ಮನ ಮಾರುವಾಗ
ಮುನಿಯ ಆಶ್ರಮವಿದೆ ಮಹದಾಚಾರ್ಯ ಮನ ಮುನಿಯ ಆಶ್ರಮವಿದೆ ಮಹದಾಚಾರ್ಯ ಅಂದ ಮಾರುತನು ಚಂದದಿಂದ ಮುಂದೆ ಕಾಮನು ಅಂದ ಬೀರುತ ಅಂದ ಮಾರುತನು ಚಂದದಿಂದ ಅಂದ ಬೀರುತ ಮುಂದೆ ಕಾಮನು ಚಂದಿರ ಅಂದವ ಕುಂದಿ ಪಚರ ಚಂದಿರ ಅಂದವ ಕುಂದಿ ಪಚರ ಚಂದಿರ ಅಂದದಿ ಕುಂದಿಪ ಮನಮುನಿಯ ಆಶ್ರಮವಿದೆ ಇದೇನಿದು ಈ ಕಮ್ಮಣದಲ್ಲಿ ಗಂಗಾಜಲದ ಇಂದಿನ ದಿವಸ ಉಷ್ಣ ತಾರಕರಾಗಿ ಬೀಸುತ್ತಿರುವನು. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆ ಮರಗಳ ಉದಿರದ ಕಾಡಿನಂತೆ ನಿಬಿಡವಾಗಿ ತೋರಿಸುತ್ತಿರುವುದು. ಇರಲಿ ಅದೋ ಗಂಧರ್ವಪತಿಯಾದ ವಸುಂಧರನು ಇತ್ತಲೆ ಬರುತ್ತಿರುವನು. ವನವ ನೋಡಿ ಮನಕ್ಕೆ ಮೋದ ಮುನಿಕುಲಾದಿ ಶೋಭನೆ ವನವ ನೋಡಿ ಮನಕ್ಕೆ ಮೋದ ಮುನಿಕುಲಾದಿ ಶೋಭನೆ ಘನಕೃಪಾದಯಾಳು ನಮಿಪೆ ಘನಕೃಪಾದಯಾಳು ನಮಿಪೆ ವಿನಯದಿಂದಲೇ ತವ ಪದ ಯುಗಕ್ಕೆ ವಿನಯದಿಂದಲೇ ತವ ಪದ ಯುಗಕ್ಕೆ ವನವ ನೋಡಿ ಮನಕ್ಕೆ ಮೋದ ಮುನಿಕುಲಾದಿ ಶೋಭನೆ ವೇದಮೂರ್ತಿ ನಿಮ್ಮ ದಯದೆ ವೇದಮೂರ್ತಿ ನಿಮ್ಮ ದಯದೆ ಪಾದ ಕಮಲ ಕಂಡು ಎನಗೆ ಪಾದ ಕಮಲ ಕಂಡು ಎನಗೆ ಇದರೆಯೊಳು ಧನ್ಯನಾದೆ ಇದರೆಯೊಳು ಧನ್ಯನಾದೆ ವನವ ನೋಡಿ ಮನಕ್ಕೆ ಮೋದ ಮುನಿಕುಲಾದಿ ಶೋಭನೆ ಭೃಗು ಮಹರ್ಷಿಗಳಿಗೆ ನಮಸ್ಕರಿಸುವೆನು. ಭಾವ ಸುಂದರ ಬಾ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಾತುರವನ್ನು ತೋರಿಸುತ್ತದೆ. ಭೃಗುದೇವ, ಜನನಿಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಗೃಹಮಂತ್ರನು ಮಹೇಂದ್ರನಿಂದ ಅಮೃತ ಕೊಡವನ್ನು ತೆಗೆದುಕೊಂಡು ಬರುತ್ತಿರುವ ಸಂಭ್ರಮವು ನನಗಾಯಿತು ಈ ದಿವಸದಲ್ಲಿ. ವಸುಂಧರ, ಅದಾವ ಅಮೃತ ಕೊಡವನ್ನು ತೆಗೆದುಕೊಂಡು ಹೋಗುವ ಕಾರಣದಲ್ಲಿ ನೀನು ನಿರುತನಾಗಿರುವೆ. ಪೂಜರೆ, ನಾಳಿನ ಸತ್ರೆಯಾಗದ ಮಹೋತ್ಸವಕ್ಕೆ ನಾರಾಯಣನು ಶಿವನಾಮಾಮೃತ ಕೊಡವನ್ನು ತೆಗೆದುಕೊಂಡು ಬರುವನು. ಅದನ್ನು ಸೇವಿಸುವುದಕ್ಕಾಗಿ ನಾನು ಹೋಗುತ್ತಿರುವೆ. ಈ ವಿಷಯವು ನಿಮಗೆ ತಿಳಿಯದೆ? ತಿಳಿದಿದ್ದರೂ ಇರಬಹುದು, ಆದರೆ ಮಕ್ಕಳು ಕಟ್ಟುವ ಕಟ್ಟೆಯಂತೆ ದೇವತೆಗಳು ಊಡಿರುವ ಇದೊಂದು ಆಟ. ಗಂಧರ್ವನೇ, ಸತ್ರಯಾಗ ಅಂದರೇನು? ನೀವುಗಳು ಅಂದರೇನು? ಕಾವಲಿಯನ್ನು ಹಾರಲು ಸಾಧ್ಯವಿಲ್ಲದವನು ಗಗನಕ್ಕೆ ಹಾರುವ ನಮ್ಮಂತಾಯ್ತು ನಿಮ್ಮಂತ ದೇವತೆಗಳ ಮನೋರಥ. ಭೃಗುದೇವ, ಅಲ್ಲಿಗೆ ಜಗದೀಶ್ವರನಾದ ಪರಮೇಶ್ವರನು
ಅಗ್ರ ಪೂಜೆಯನ್ನು ವಹಿಸುತ್ತಿರುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸಬಹುದೇ? ಅಲ್ಲದೆ ಪರಶಿವನ ಕರುಣೆಗೆ ಪಾತ್ರನಾಗಿ ಅವನ ದಿವ್ಯ ರೂಪವನ್ನು ನೋಡಬಾರದೆ? ವಸುಂಧರ, ಆ ಪರದೇಶ ರೂಪಿನಲ್ಲಿ ನೋಡಬೇಕಾದ ವಿಷಯಗಳೇನಿದೆ? ಪೂಜ್ಯರೇ, ಅದು ನಿಮ್ಮಂತ ಮಹರ್ಷಿಗಳಿಂದಲೇ ಹೊರಬೀಳುತ್ತಿರುವುದು. ಆ ಈಶ್ವರನಿಗೆ ಪರದೇಶಿ ಆದ್ದರಿಂದಲೇ ಮನ್ನಣೆ ದೊರೆಯುತ್ತಿರುವುದು. ಆ ಪರದೇಶಿಗೆ ರೂಪವಿಲ್ಲ, ಜನನ ಮರಣಗಳಿಲ್ಲ. ಹಬ್ಬದ ದಿವಸ ಆಗಲಿರುಳು ನಿದ್ರೆ ಇಲ್ಲದೆ ಕೂಗುಸುತ್ತಿರುವ ಬಾವಿಯ ರಾಟೆಯಂತೆ ಇಡೀ ಜಗತ್ತನ್ನು ಬಹು ಕಷ್ಟಕರದಿಂದ ಸುತ್ತುತ್ತಿರುವನು. ಸಂಸಾರದ ಅಂಗಿಲ್ಲ ಆ ಪರದೇಶಿಗೆ. ಯಕ್ಷ ದಿವ್ಯ ಧರ್ಮವನ್ನು ಬೆಳೆದುಕೊಂಡು ಶೃಂಗಾರ ಅಂಗಿಲ್ಲ ಆ ಪರದೇಶಿಗೆ. ಪರದೇಶಿ ಸುಖವನ್ನು ಬಯಸುವವರಿಗೆ ಮಾತ್ರ ಆ ಪರದೇಶಿಯಾದ ಪರಮಾತ್ಮನು ಕಾಣುವನು. ವಸುಂಧರ, ಸಾಕು ನಿಲ್ಲಿಸು. ಇರುವೆ ಕಣ್ಣಿಗೆ ಸಾಸುವೆ ಕೊಡನಾದಂತೆ ಕೋಸು ಪಾದ ಕೀಲ ಜಲವು ಪಿಪೀಲಕದ ಕಣ್ಣಿನ ನೋಟಕ್ಕೆ ಮಹಾಸಮುದ್ರದಂತೆ ನಿನಗೆ ಆ ಪರಶಿವನ ಬಣ್ಣ ಬರದು ಪರಶಿವನನ್ನು ಭೃಗುದೇವ. ರಸದಲ್ಲಿ ವಿಕ್ಸು, ವಿಷದಲ್ಲಿ ಆಲೋಹಲ ಎಂಬಂತೆ ಹೆಸರಾಂತ ಪರಶಿವನನ್ನು ನಿಂದಿಸಬಾರದು. ಭೃಗುದೇವ, ಕಾಲಾತೀತವಾಯಿತು, ನಾನು ಹೊರಡುವೆನು. ಸತ್ಯಯಾಗ ದೇವತೆಗಳು, ಸತ್ಯಯಾಗ ಅಂದರೇನು? ದೇವತೆಗಳು ಅಂದರೇನು? ಕಾಮಕ್ಕೆ ಕಣ್ಣೆರಡು, ತಲೆ ಒಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳನ್ನು, 4 ತಲೆಗಳನ್ನು ಧರಿಸಿರುವನ ವೈದಿಕ ಬ್ರಹ್ಮ, ಕೆರೆಯ ಮರೆಯಲ್ಲಿ ಅಡಗಿರುವ ವೇಷಾಂಗರಿಯಂತೆ ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ಜಡತ್ವದಿಂದ ಮಲಗಿರುವನ ಆ ವಿಷ್ಣು ಇವರು ಸತ್ರಯಾಗದಲ್ಲಿ ಭಾಗವಹಿಸಿರುವಂತೆ ಸತ್ರಯಾಗದಲ್ಲಿ ಹೆಂಡತಿಯನ್ನು ಮೆಚ್ಚಿಸಲು ಯಾವಾಗಲೂ ಕೈಲಾಸದಲ್ಲಿ ಎಂದು ಕುಳಿತಿರುವ ಆ ದರಿದ್ರ ಪರಶಿವನನ್ನು ಹಗ್ಗ ಪೂಜೆಗೆ ಕರೆದುಕೊಂಡು ಬರುವಂತೆ ಹಗ್ಗ ಪೂಜೆ. ಆದರೆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ನನಗೆ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಪರಶಿವನು ನನಗೆ ಸರಿಸಮಾನನು, ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿದೆ. ವಿಷ್ಣುವನ್ನು ವಿವೇಕಿದರೆ ಅವನು ಏನೇನೇ ಮೂರ್ತಿಯಾಗಿರುವನು. ಬ್ರಹ್ಮ ಓರ್ವ ಸಾಮಾನ್ಯ ವೇಷಧಾರಿಯಾದ ಪುರೋ